ಹಂಗೆ ಹೇಳ್ತೇನಪ್ಪ ಮಳೆ ನೋಡಿ ಅದಕ್ಕೆ ಈಗ ಹಿಡ್ದೈತಿ. ದೇವಿ ಆಶೀರ್ವಾದದಿಂದ, ಸ್ವಾಮಿ ಆಶೀರ್ವಾದದಿಂದ ಮಳೆ ಬರ್ತಾಯಿತ್ತು. ಈಗ ಒಳ್ಳೆಯ ಸ್ವಾಮಿ ಒಂದು ಆಶೀರ್ವಾದ ಇರಲಿ. ಮತ್ತು ಮುಖ್ಯವಾಗಿ ಭದ್ರಾ ನೀರಿನ ಬಗ್ಗೆ ಈಗ ಸಾಕಷ್ಟು ಈಗ ಕೇಳಿದ್ವಿ. ನಮ್ಮದು ವೈಯಕ್ತಿಕ ಆಗಲಿ ಯಾರ್ದು ಇಲ್ಲ. ಈಗ ಅದನ್ನೇ ಅವನು ಯಾರು ಅಲ್ಲಪ್ಪ, ಇವತ್ತು ಸ್ಟ್ರೈಕ್ ಮಾಡ್ತೇವೆ ಅಂತಂದೇಳಿ ಸ್ವಲ್ಪ ಜನ ಒಳಗೆ ಹೋಗ್ಯಾರ. ಈಗ ಸಾಯಂಕಾಲ 6 ಗಂಟೆಗೆ ಬಿಡಕ್ಕೆ ಕೇಳೀನಿ. ಅದಕ್ಕೆ ಈಗ ಟೇಲ್ ಹಣ್ಣರು ಭದ್ರಾ ನೀರು ಬಿಡ್ರಿ ಅಂತಾರೆ, ಒಂದು ಕಡೆಗೆ ತ್ವಾಟದರು ಬಿಡೋದು ಬೇಡ ಅಂತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಒಮ್ಮತದ ಒಂದು ತೀರ್ಮಾನ ಮಾಡ್ರಪ್ಪ ಅಂತ ಹೇಳಿದೆ. ನೀವು ಮಂತ್ರಿಗಳಾಗಿರಿ, ನೀವೇ ತೀರ್ಮಾನ ತೆಗೆದುಕೊಳ್ರಿ ಅಂತೀರಿ. ಅದಕ್ಕೆ ಆದಷ್ಟು ಬೇಗನೆ ಈಗ ಸ್ವಲ್ಪ ಜನ ಏನು ಹೇಳ್ತಾರೆ, ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಮಾಡಿರಿ ಅಂತಾರೆ. ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಮಾಡಿದರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ, ನಮಗೆ ಟೇಲ್ ಹ್ಯಾಂಡಿಗೆ ನೀರು ಬರೋಲ್ಲ, ಕಂಟಿನ್ಯೂಸ್ಸಾಗಿ ಬಿಡ್ರಿ ಅಂತ ಸ್ವಲ್ಪ ಜನ ಹೇಳ್ತಾರೆ. ತ್ವಾಟದರು ನಮಗೆ ಆಮ್ಯಾಗ ನೀವು ಬ್ಯಾಸಿಗೆಗಾರ ಕೊಡ್ರಿ, ಒಟ್ಟು ನಮಗೆ ಕಂಟಿನ್ಯೂಸ್ಸಾಗಿ ಬಿಡ್ರಿ ಅಂತಾರೆ. ಭತ್ತದರ ಸ್ವಲ್ಪ ಜನ ಈಗ ಭತ್ತಕ್ಕೆ ಬಿಟ್ಟರು ನಮಗೆ ಒಳ್ಳೆ ಈಲ್ಡ್ ಬರೋಲ್ಲ, ಜಾಸ್ತಿ ನಮಗೆ ತೂಕ ಅಷ್ಟಕ್ಕೊಂದು ಬರೋಲ್ಲ, ಆ ನಿಟ್ಟಿನಾಗ ಭಾಳ ಲೇಟ್ ಆಗಿಬಿಟ್ಟತಿ, ನೆಕ್ಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿರಿ ಅಂತ ಅವ್ರು ಅಂತಾರೆ. ಅದಕ್ಕೆ ಆದಷ್ಟು ಬೇಗನೆ ಒಂದು ಮೀಟಿಂಗ್ ಕರಿತೇನೆ, ಕರೆದು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡೋಣ. ಈಗ ಇವತ್ತು ಸ್ಟ್ರೈಕ್ ಮಾಡ್ತಿದ್ರಲ್ಲಪ್ಪ, ಮೀಟಿಂಗಿಗೆ ಬಂದಾಗ ಅದನ್ನೇ ಹೇಳ್ಬೇಕು. ಅವರು ಒಬ್ಬರು ಹೇಳಿಲ್ಲಪ್ಪ. ಶಿವಮೊಗ್ಗದವ್ರು ಒಂದು ಕಡೆಗೆ, ಟೇಲ್ ಹ್ಯಾಂಡರ್ ಒಂದು ಕಡೆಗೆ, ಹರಿಹರದವ್ರು ಒಂದು ಕಡೆಗೆ, ದಾವಣಗೆರೆಯವ್ರು ಒಂದು ಕಡೆಗೆ. ಅದಕ್ಕೆ ನೀವು ಎಲ್ಲರೂ ತೀರ್ಮಾನ ಮಾಡ್ಕೊಂಬರ್ರಿಯಪ್ಪ ಅಂದೆ. ಅದಕ್ಕೆ ಈಗ ಎಲ್ಲರನ್ನೂ ಕುಂದಿಸ್ಕೊಂಡು ಮಾತಾಡಿ ರವೀಂದ್ರನಾಥ್ ಅವ್ರಿಗೂ ಹೇಳಿದೆ ನಾನು ಅದನ್ನೇ, ಆಮೇಲೆ ನರಸಿಂಹಪ್ಪ ಮೇಸ್ಟ್ರಿಗೂ ಹೇಳಿದೆ, ಮತ್ತು ಆ ಕಡೆ ಲಿಂಗರಾಜು ಮತ್ತು ಸತೀಶ ಅವರು ಬಂದಿದ್ದರು, ಅವ್ರಿಗೂ ಅದನ್ನೇ ಹೇಳಿದೆ. ಹರಿಹರದವರು ಸ್ವಲ್ಪ ಜನ ಬಿಡ್ರಿ ಅಂತಾರೆ, ಸ್ವಲ್ಪ ಜನ ಬ್ಯಾಡ್ರಿ ಅಂತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಒಂದು ಆದಷ್ಟು ಬೇಗನೆ, ಈಗೇನೋ ವಾತಾವರಣ ಚೆನ್ನಾಗೈತಿ, ಇನ್ನೊಂದು 2-3 ದಿವಸ ಅಲ್ಲ 80 ಅಡಿ ಆಗ್ತತಿ ಅಂದ್ರೂ ಈಗ ಅವ್ರೇನು ಹೇಳ್ತಾರೆ, ಈಗ ಬಿಟ್ರಪ್ಪ ಅಂದರೆ ಈಗ ಇನ್ಫ್ಲೋಗೂ ಮತ್ತು ನೀವು ಚಾನಲ್ನ ಬಿಡೋದಕ್ಕೂ ಅಷ್ಟೇ ಆಕೈತಿ, ಮತ್ತು ಅಷ್ಟೇ ನಿಲ್ತದೆ. ಮತ್ತು ಬ್ಯಾಸ್ಗ್ಯಾಗ ತೊಂದರೆ ಆಕತ್ತೆ. 90 ದಿವ್ಸಕ್ಕೆ ಅವ್ರು 70ರಿಂದ 80 ದಿವ್ಸಕ್ಕೆ ನೀರು ಹಾಕತಿ ಅಂತಾರೆ. ಸ್ವಲ್ಪ ಜನ ಏನಂತಾರೆ 120 ದಿವಸ ಬಿಟ್ಟುಬಿಡ್ರಿ ನಮಗೆ ಕಂಟಿನ್ಯೂಸ್ ಆಗಿ ಅಂತಾರೆ. ಅದಕ್ಕೆ ಆದಷ್ಟು ಬೇಗನೆ ಇದ್ರ ಬಗ್ಗೆ ಇತ್ಯರ್ಥ ಮಾಡ್ತೀವಿ, ತೀರ್ಮಾನ ತೆಗೆದುಕೊಳ್ತೀವಿ. ದೇವರ ಒಂದು ಆಶೀರ್ವಾದದಿಂದ ಆದಷ್ಟು ಬೇಗನೆ ಒಂದು 30,000 ಅಡಿ 4 ದಿವಸ ಬಂದುಬಿಟ್ರೆ ಸಾಕು, ಎಲ್ಲ ತುಂಬಿ ಹೋಗಿಬಿಡ್ತೈತಿ. ಅದಕ್ಕೆ ಆದಷ್ಟು ಬೇಗನೆ ಇದನ್ನು ಈ ವಾರದಲ್ಲೇ ಒಂದು ಕುತ್ಕೊಂಡು ಏನಾರ ಒಂದು ತೀರ್ಮಾನ ತೆಗೆದುಕೊಂಡು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ